ವರ್ಷದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರಗೈದ ಘಟನೆ ತಾಲೂಕು ವ್ಯಾಪ್ತಿಯ ಖಾಸಗಿ ಶಾಲೆಯಲ್ಲಿ ನಡೆದಿದ್ದು, ಖಾಸಗಿ ಶಾಲಾ ಮುಖ್ಯಸ್ಥ ಹಾಜಿಮಲಂಗ ಗಣಿಯಾರನನ್ನು ಪೊಲೀಸರು ಬಂಧಿಸಿದ್ದಾರೆ. ಘಟನೆ ಖಂಡಿಸಿ ಉಗ್ರ ಶಿಕ್ಷೆಗೆ ಆಗ್ರಹಿಸಿ ತಾಲೂಕಿನ ವಿವಿಧ ಸಂಘಟನೆಗಳು ಎಡ್ರಾಮಿ ಬಂದ್ ಮಾಡಿ ಮಂಗಳವಾರ ಬೆಳಗ್ಗೆಯಿಂದಲೇ ಪ್ರತಿಭಟನೆ ಆರಂಭಿಸಿದ್ದು, ಪಟ್ಟಣದಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಒಂದು ಹಂತದ ನ್ಯಾಯ ಸಿಕ್ಕಿದೆ ನಮಗೆ. ಎಲ್ಲರೂ ಪೊಲಿಟಿಷಿಯನ್ ಬೆಳಗ್ಗೆ ಹೋಗಿದ್ದ ಮುಂಚೆನೆ ಎಫ್ಐಆರ್ ಕಾಪಿ ನಮ್ಮ ಕಡೆ ಪೋಸ್ಕೋ ಕೊಟ್ಟು ಈಗಾಗಲೇ ಆ ಇನ್ವೆಸ್ಟಿಗೇಷನ್ ನಡೆದಿದೆ. ಆ ಮಗುವಿನ ಒಂದು ಹೇಳಿಕೆ ಕೂಡ ನಡೆದಿದೆ. ಅದು ಒಂದೇ ಕೇಸ್ ಅಲ್ಲ, 10 ಹಲವಾರು ಕೇಸ್ಗಳು ಮಾಡಿದೆ ಅಂತೇಳಿ ಕೆಲವ ವಿಷಯಗಳನ್ನು ಒಂದೊಂದಾಗಿ ಹೊರಗೆ ಬರ್ತಾವೆ. ಮುಂದಿನಂತ ಏನಾಗ್ತಾ ನೋಡೋಣ. ಅವನಿಗೆ ಜೀವಾವಧಿ ಶಿಕ್ಷೆ ಅಲ್ಲ, ಮರಣದಂಡನೆ ಕೊಡಲಿಕ್ಕೆ ಅವನು ಬೇಡ್ಕೊಳ್ಳೋಣ. ಆ ಮಗುವಿನ ನ್ಯಾಯ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಶಾಲೆಯೊಂದರಲ್ಲಿ ಸಂತ್ರಸ್ತ ಮಗು ಕಳೆದ 2-3 ವರ್ಷಗಳಿಂದ ಓದುತ್ತಿದ್ದಾಳೆ. ಸದ್ಯ ಮಗು 5ನೇ ತರಗತಿ ಓದುತ್ತಿದ್ದು, ಶಾಲೆಯ ಮುಖ್ಯಸ್ಥ ಹಾಜಿಮಲಂಗ ಗಣಿಯಾರ ಕಳೆದ 2 ದಿನದ ಹಿಂದೆ ಶಾಲೆಯಲ್ಲಿ ಅತ್ಯಾಚಾರಗೈದಿದ್ದಾನೆ. ಇದಲ್ಲದೆ ವಿಷಯವನ್ನ ಮನೆಯಲ್ಲಿ ತಿಳಿಸದಂತೆ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಮಗು ಮನೆಯಲ್ಲಿ ತಿಳಿಸಲು ಹಿಂಜರಿದಿದೆ. ನಂತರ ಪಕ್ಕದ ಮನೆಯವರ ಮುಂದೆ ಮಗು ವಿಷಯ ತಿಳಿಸಿದ್ದು, ಅವರು ಮಗುವಿನ ತಂದೆ ತಾಯಿಗೆ ವಿಷಯ ತಿಳಿಸಿದ್ದಾರೆ. ನಂತರ ಸಂತ್ರಸ್ತ ಮಗುವಿನ ಪಾಲಕರು ತಮ್ಮ ಸಮುದಾಯದ ಎಲ್ಲ ಹಿರಿಯರೊಂದಿಗೆ ಚರ್ಚಿಸಿ ಸೋಮವಾರ ಸಾಯಂಕಾಲ ಎಡ್ರಾಮಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಈ ಹೋರಾಟ ಹಣ್ಣು ಮುಂದುವರ್ಸ हत्या आपण थांबायची. जे लोगों ये लांड्या लोगों ये बांड्या लोगों अक्कल आहे नहीं. ये आज बांड्या लोग काय कर रहे तुम्हें मालूम छ. आज केरी खेतारी रहतो, केरी जमीन रहतो, वजान वक्त बोल के ना पानी में 12 नंबर घेरा में घालणार आहे. आज ये बांड्या लोग वो डोकरी भी छेड़ रहे. आज ये बांड्या लोग नाम की छोरी भी छेड़ रहे. आज ये जिला अधिकारी अत्याच उच्च फौजी तरुण के और बेटी और तो वाया का छोड़ा जी अनमैरिड सर पण और वाया पर और बेटे वो तो काय व्यक्ति हो और अत्र तो अक्कल रोड फौजी तरुण में एक बेटी छ मैं भी एक तांड्री छु. एक 11 वर्ष तकलीफ काय छोरे काय तकलीफ आन देखेन भी तैयार छे. तो ये मा उतरा धरतावच कतरा उंदर सोच गंदा छ. कतरा गंदा सोच ये मुसलमान छ. कतरा ये अपने दाबलो के सोच रहे छ. ಪ್ರಕರಣ ದಾಖಲಾಗುತ್ತಿದ್ದಂತೆ ಪಿಎಸ್ಐ ವಿಶ್ವನಾಥ್ ಮುದರೆಡ್ಡಿ ಹಾಗೂ ಅವರ ತಂಡ ಆರೋಪಿಯನ್ನ ಸೋಮವಾರ ರಾತ್ರಿ ಬಂಧಿಸಿದ್ದಾರೆ. ಈ ವಿಷಯ ತಾಲೂಕಿನಾದ್ಯಂತ ಹರಡಿದ್ದು, ಮಂಗಳವಾರ ಬೆಳಗ್ಗೆ ಬಂಜಾರ ಸಮುದಾಯ ಸೇರಿದಂತೆ ಪಟ್ಟಣದ ಎಲ್ಲಾ ಸಮುದಾಯ ಹಾಗೂ ಎಲ್ಲಾ ಸಂಘಟನೆಗಳು ಸೇರಿಕೊಂಡು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಪಟ್ಟಣ ಬಿಗುವಿನಿಂದ ಕೂಡಿದ್ದು, ಮುಂಜಾಗೃತಿಗಾಗಿ ಬಿಇಒ ವೀರಣ್ಣ ಬೊಮ್ಮನಹಳ್ಳಿ ಸ್ಥಳೀಯ ಶಾಲೆಗಳಿಗೆ ರಜೆ ನೀಡಿದ್ದಾರೆ. बेटेचं पण सुधारव कन्ना आपण बेटेचं पण सुधारायचा काय करेन का तो एक बात कर सर वो बेटी काय की थी ओन फील कून लेनो वो कळव करेन के ताणे 17 वर्षाची बेटी येती आपण यत्त काय बेटे चाले काय यत्त न बेसरू मार प्रकार मग तप्पेरो तमार प्रकार आपण कत्त बेसरू को पोलीस स्टेशन कन बेस देताने ने वो कन हमा कन लान छोरा हम सिका मजावर पाटा के होतम वर हनु पाटा करतो. हे समाजाने काळजी व्हावच. पेट बरच मैं एक शिक्षक छु, मैं एक मास्टर छु. काय केल्याचा बेटी लोन करते बापू अंतीवी कन्या अंतीवी बेटा अंतीवी अगं बाईला ಹೇಳಿರುವಂತ ಮನುಷ್ಯ ಹೆಂಗಿನ ಮನಸ್ಸಿ ಬಂದಿರಬೇಕು. अत्याचार सरकारने तुम्ही देखील आपण कट चालू करत होतो. साईन जेसीबी गिसीबी काय लगाडो आरती कानून आपण भी कानून वो पीएसआई कल काय करून केलं तू 10 निमिष मेलवा हमने भी कानून मालूम से केलो कानून कन्ना वाटे गवर्नमेंट को तो कन्ना तुम कानून ಬಗ್ಗೆ ತಮಗೆ ಜ್ಞಾನ ಆಗುತ್ತೆ ಸದಾ वाटे करें दे रहे आवाज तुमने सारी सीखो जरा बेगा स्वाब है कि सीखा तो सीखा जरी साथ बोली यार कल ताने और कल सारे और भारत ताने के गोचू